ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡದ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನುಡು ನುಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಹಿಂದಿನ ದಿವಸ ನಾವು ಜಗದೊಳಗೆ ಸುತ್ರಾಣ ಎಂಬ ಪದದ ವಿವರಣೆಯನ್ನು ನೋಡ್ತಾ ಇದ್ವಿ. ತ್ರಾಣ ಎಂದರೆ ಬಲಸ್ವರೂಪರಾಗಿದ್ದಾರೆ ವಾಯುದೇವರು. ಅಸೀಮಿತ ಬಲವುಳ್ಳವರಾಗಿದ್ದಾರೆ. ಇದನ್ನು ವೇದವ್ಯಾಸ ದೇವರು ಸಹ ಅನುಮತಿಸಿದ್ದಾರೆ. ಆ ಸಂದರ್ಭ ಹೀಗಿದೆ. ಆಚಾರ್ಯರು ಶ್ರೀಮದಾಚಾರ್ಯರು ಸನ್ಯಾಸಿಗಳಾಗಿ ಹಂಸನಾಮಕ ಪರಮಾತ್ಮನ ಪೀಠವನ್ನು ಅಲಂಕರಿಸಿದ ನಂತರ ಭಗವದ್ಗೀತೆಗೆ ಒಂದು ಭಾಷ್ಯವನ್ನು ಬರೆದಿದ್ದಾರೆ. ಅದನ್ನು ವೇದವ್ಯಾಸ ದೇವರಿಗೆ ಸಮರ್ಪಿಸಲು ಮಹಾಬದರಿಗೆ ಹೋಗ್ತಾರೆ. ಮಹಾಬದರಿಗೆ ಹೋಗಿ ತಮ್ಮ ಗ್ರಂಥವನ್ನು ಶ್ರೀ ವೇದವ್ಯಾಸ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಆ ಗ್ರಂಥದ ಮಂಗಲಾಚರಣೆ ಈ ರೀತಿಯಾಗಿದೆ. ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಶ್ಚಾನ್ ಗೀತಾರ್ಥ ವಕ್ಷ್ಯಾಮಿ ಶಕ್ತಿತಃ. ಇದರರ್ಥ ದೋಷರಹಿತನಾದ ನಾರಾಯಣ ದೇವರನ್ನು ನಮಸ್ಕಾರ ಮಾಡಿ ಪರಿಪೂರ್ಣರು ಗುರುಗಳು ಆದ ನಾರಾಯಣನ ಅವತಾರರಾದ ವೇದವ್ಯಾಸರನ್ನು ನಮಸ್ಕರಿಸಿ ನನ್ನ ಶಕ್ತಿಗೆ ಅನುಸಾರವಾಗಿ ಗೀತೆಗೆ ಅರ್ಥವನ್ನು ಬರೆಯುತ್ತೇನೆ ಅಂತ ಹೇಳ್ತಾರೆ. ಆಗ ವೇದವ್ಯಾಸ ದೇವರು ಶ್ರೀಮದಾಚಾರ್ಯರಿಗೆ ಹೇಳಿದರು, ಶಕ್ತಿತಃ ಅಂದರೆ ಶಕ್ತಿಗನುಸಾರವಾಗಿ ಎಂಬ ಸ್ಥಳದಲ್ಲಿ ಲೇಷತಃ ಎಂದು ಬರೆಯಿರಿ. ಏಕೆಂದರೆ ವಾಯುದೇವರ ಅವತಾರರಾದ ಮಧ್ವಾಚಾರ್ಯರೇ ನಿಮ್ಮ ಶಕ್ತಿ ಅಪರಿಮಿತವಾಗಿದೆ. ನಿಮ್ಮ ಶಕ್ತಾನುಸಾರ ಅರ್ಥವೆಂದರೆ ಅದು ದೇವತೆಗಳನ್ನು ಬಿಟ್ಟು ಉಳಿದವರಿಗೆ ಅರ್ಥವೇ ಆಗುವುದಿಲ್ಲ. ಆಗ ಈ ಗ್ರಂಥ ಸಾಧಕರಿಗೆ ಕಬ್ಬಿಣದ ಕಡಲೆಯಂತೆ ಆಗುತ್ತೆ. ಅದರ ಬದಲಾಗಿ ಸ್ವಲ್ಪವೂ ಬಿಡದೆ ಅಂದರೆ ಲೇಷತಃ ಎಂದು ಬರೆದರೆ ಆಯಾ ಸಾಧಕರ ಯೋಗ್ಯತೆಗನುಸಾರವಾಗಿ ಆ ಭಾಷ್ಯವನ್ನು ಅವರು ಅರ್ಥ ಮಾಡಿಕೊಳ್ತಾರೆ. ಈ ಸಂದರ್ಭ ವಾಯುದೇವರ ಅಸೀಮಿತವಾದ ಬಲವನ್ನು ವ್ಯಕ್ತಪಡಿಸ್ತಾ ಇದೆ. ಇನ್ನು ವಾಯುದೇವರ ಬಲಕ್ಕೆ, ಅಸೀಮಿತವಾದ ಬಲಕ್ಕೆ ಇನ್ನೊಂದು ಉದಾಹರಣೆ ಎಂದರೆ, ಒಂದು ಸಲ ಪರಮಾತ್ಮನು ಜಯವಿಜಯರನ್ನು ಬೇರೆ ಕೆಲಸಕ್ಕಾಗಿ ಬೇರೆ ಕಡೆ ಕಳಿಸಿದ್ದಾನೆ. ವೈಕುಂಠದ ದ್ವಾರದಲ್ಲಿ ಶೇಷದೇವರನ್ನು ನಿಲ್ಲಿಸಿದ್ದಾನೆ. ಶೇಷದೇವರಿಗೆ ಆಗ ಕಿಂಚಿತ್ ಅಸುರಾವೇಶವಾಯಿತು. ದೇವರನ್ನು ಕಾಣಲು ವಾಯುದೇವರು ಅಲ್ಲಿಗೆ ಬಂದಾಗ ಶೇಷದೇವರು ಬಂಗಾರದ ದಂಡವನ್ನು ಅಡ್ಡವಿಟ್ಟು ಒಳಗೆ ಬಿಡುವುದಿಲ್ಲ, ನಾನು ನಿಮಗಿಂತ ಶ್ರೇಷ್ಠ ಎಂದೆಲ್ಲ ವಾದ ವಿವಾದ ಮಾಡಿದರು. ಆಗ ಭಗವಂತನು ಹೊರಗೆ ಬಂದನು. ಶೇಷದೇವರು, ಪರಮಾತ್ಮ, ನಾನು ಮತ್ತು ವಾಯುದೇವರಲ್ಲಿ ಯಾರು ಶ್ರೇಷ್ಠರು ನೀನೇ ಹೇಳೆಂದರು. ಶೇಷದೇವರು ಪರಮಾತ್ಮನಿಗೆ ಹೇಳ್ತಾರೆ. ಆಗ ಪರಮಾತ್ಮ ಹೇಳ್ತಾನೆ, ಶೇಷದೇವ, ನಾನು ಏನು ನಿರ್ಣಯ ಕೊಟ್ಟರೂ ಅದನ್ನು ಪಕ್ಷಪಾತವೆಂದು ನೀನು ದೂಷಿಸಬಹುದು. ಈ ನಿಮ್ಮಿಬ್ಬರಲ್ಲಿ ಬಲದ ಪರೀಕ್ಷೆ ಆಗಲಿ.
ನೀನು ಹೋಗಿ ಮೇರು ಪರ್ವತ ಶಿಖರವನ್ನು ಸುತ್ತಿಕೊ. ವಾಯುದೇವರು ಆ ಶಿಖರದಿಂದ ನಿನ್ನನ್ನು ಬಿಡಿಸಲಿ. ಆಗ ಅವರು ಬಿಡಿಸಲು ಸಮರ್ಥರಾದರೆ ವಾಯುದೇವರು ಶ್ರೇಷ್ಠರು, ಬಿಡಿಸಲು ಸಮರ್ಥರಾಗದಿದ್ದರೆ ನೀನು ಶ್ರೇಷ್ಠ. ಪರೀಕ್ಷೆಯಿಂದ ನಿರ್ಣಯವಾಗಲಿ ಎಂದು ಪರಮಾತ್ಮ ಹೇಳ್ತಾನೆ. ಶೇಷದೇವರಾಗ ಮೇರು ಪರ್ವತದ ಆನಂದ ನಿಲಯವನ್ನು ತಮ್ಮ ಶರೀರದಿಂದ ಗಟ್ಟಿಯಾಗಿ ಸುತ್ತಿ ಕೂತ್ಕೋತಾರೆ. ಆಗ ವಾಯುದೇವರು ತಮ್ಮ ಪಾದದ ಅಂಗುಷ್ಠದಿಂದ ಆ ಶಿಖರವನ್ನು ಸ್ವಲ್ಪ ಮುಟ್ಟುತ್ತಾರೆ. ವಾಯುದೇವರ ಶಕ್ತಿಯನ್ನು ತಾಳಿಕೊಳ್ಳಲಾರದೆ ಆ ಪರ್ವತದ ಶಿಖರವು ಪರ್ವತದಿಂದ ಬೇರೆಯಾಗಿ ಆಕಾಶದಲ್ಲಿ ಹಾರಲಿಕ್ಕೆ ಪ್ರಾರಂಭ ಮಾಡುತ್ತೆ. ಆಗ ಮೇರು ಪರ್ವತವು ತನ್ನ ಮಗನಂತಿರುವ ಶಿಖರವನ್ನು ಉಳಿಸಿ ಉಳಿಸಿ ಅಂತ ಹೇಳಿ ವಾಯುದೇವರಿಗೆ ಪ್ರಾರ್ಥನೆ ಮಾಡ್ಕೋತಾರೆ, ಬೇಡ್ಕೋತಾರೆ. ಆಗ ವಾಯುದೇವರು ಆ ಶಿಖರವನ್ನು ಸುವರ್ಣಮುಖದ ನದಿ ತೀರದ ಗರುಡಾಚಲದ ಮೇಲೆ ಅದನ್ನು ಸ್ಥಾಪನೆ ಮಾಡ್ತಾರೆ. ಅದೇ ಇಂದಿನ ತಿರುಮಲ. ಆಗ ದೇವತೆಗಳೆಲ್ಲ ಬಲದಲ್ಲಿ ವಾಯುದೇವರೇ ಶ್ರೇಷ್ಠರು ಎಂದು ಡಂಗುರವನ್ನು ಸಾರ್ತಾರೆ. ಈ ಕಥೆ ವಾಯುದೇವರ ಅಸೀಮಿತವಾದ ಬಲಕ್ಕೆ ಸಾಕ್ಷಿಯಾಗಿದೆ. ಮೂರನೆಯ ಸಂದರ್ಭ ಇದು ಸಹ ವಾಯುದೇವರ ಅಸೀಮಿತವಾದ ಬಲವನ್ನು ಸೂಚಿಸುತ್ತದೆ. ಸಂದರ್ಭ ಹನುಮಂತ ದೇವರು ಶ್ರೀರಾಮಚಂದ್ರನ ಆಜ್ಞೆಯ ಮೇರೆಗೆ ಅವನ ಉಂಗುರವನ್ನು ತೆಗೆದುಕೊಂಡು ಲಂಕೆಗೆ ಹೋಗ್ತಾರೆ. ಸೀತಾಕೃತಿಯನ್ನು ಭೇಟಿಯಾಗಿ ಆ ಉಂಗುರವನ್ನು ಆ ಸೀತಾಕೃತಿಗೆ ಕೊಟ್ಟು ನಂತರ ರಾವಣನನ್ನು ಭೇಟಿಯಾಗುವುದಕ್ಕೋಸ್ಕರ ಅಶೋಕವನ್ನು ನಾಶಪಡಿಸ್ತಾರೆ. ಆಗ ರಾವಣನ ಮಗನಾದ ಅಕ್ಷಯ ಕುಮಾರ ರಾವಣನ ವಿಶಾಲವಾದ ಸೈನ್ಯವನ್ನು ತೆಗೆದುಕೊಂಡು ಬಂದು ಹನುಮಂತ ದೇವರನ್ನು ಸುತ್ತುಗಡ್ತಾರೆ. ಆಗ ಹನುಮಂತ ದೇವರು ವಿಚಾರ ಮಾಡ್ತಾರೆ, ರಾವಣನ ಸಂಪೂರ್ಣ ಸೈನ್ಯ ಬಲವನ್ನು 3 ವಿಭಾಗ ಮಾಡಿದರೆ ರಾವಣನ ಕುಮಾರ ಅಕ್ಷಯ ಕುಮಾರ, ರಾವಣನ ಮಗ ಅಕ್ಷಯ ಕುಮಾರ, ಅವನ ಸೈನ್ಯ 1/3 ಅಂಶ ಸೈನ್ಯ, 2ನೇ ಭಾಗ ಇಂದ್ರಜಿತು ಮತ್ತು ಇನ್ನೊಂದು 3ನೇ ಅಂಶದ ಸೈನ್ಯ 3ನೇ ವಿಭಾಗ ರಾವಣ ಮತ್ತು ರಾವಣ. ಇದರಲ್ಲಿ ರಾವಣನ ಮತ್ತು ಆ 3ನೇ ಅಂಶದ ಸೈನ್ಯವನ್ನು ಶ್ರೀರಾಮ ಸಂಹಾರ ಮಾಡ್ತಾನೆ. ರಾವಣನನ್ನು ಆ 3ನೇ ಅಂಶ ಸೈನ್ಯವನ್ನು ಇಂದ್ರಜಿತುವಿನ ಜೊತೆಯಲ್ಲಿರುವಂತಹ 3ನೇ ಅಂಶ ಸೈನ್ಯವನ್ನು ಲಕ್ಷ್ಮಣ ಸಂಹಾರ ಮಾಡ್ತಾನೆ. ಉಳಿದ 3ನೇ ಅಂಶ ಸೈನ್ಯ ಮತ್ತು ಅಕ್ಷಯ ಕುಮಾರನನ್ನು ನಾನು ಸಂಹಾರ ಮಾಡಬೇಕು. ಆಗ ಹನುಮಂತದೇವರು ಯೋಚಿಸ್ತಾರೆ, ಮುಂದೆ ಯುದ್ಧ ಕಾಲದಲ್ಲಿ ಸಂಹರಿಸಬೇಕಾದಂತಹ ಸೈನ್ಯವನ್ನು ನಾನು ಈಗಲೇ ಸಂಹರಿಸಿದರೆ ಯುದ್ಧ ಕಾಲದಲ್ಲಿ ಶ್ರೀರಾಮಚಂದ್ರ ದೇವರ ಸೇವೆಯನ್ನು ಮಾಡಲು ಅವಕಾಶ ಸಿಗುತ್ತದೆ ಎಂದು ವಿಚಾರ ಮಾಡಿ ಹನುಮಂತ ದೇವರು ಅಕ್ಷಯ ಕುಮಾರ ಮತ್ತು ಅವನ 3ನೇ ಅಕ್ಷಯ ಅಂಶ ಸೈನ್ಯವನ್ನು ನಾಶಪಡಿಸುವುದಲ್ಲದೆ
ಸಂಪೂರ್ಣ ಲಂಕೆಗೆ ಬೆಂಕಿಯನ್ನು ಹಚ್ಚುತ್ತಾರೆ. ಹಚ್ಚಿ ಇಡೀ ಜಗತ್ತಿಗೆ ತೋರಿಸಿಕೊಡ್ತಾರೆ, ನಾನು ಅಸೀಮಿತ ಬಲಿ ಉಳ್ಳವನು. ಇನ್ನು 4ನೇ ಉದಾಹರಣೆ ಎಂದರೆ ಮಹಾಭಾರತ ಯುದ್ಧದಲ್ಲಿ ಕೌರವರ 11 ಅಕ್ಷೋಹಿಣಿ ಸೈನ್ಯದಲ್ಲಿ 6 ಅಕ್ಷೋಹಿಣಿ ಸೈನ್ಯವನ್ನು, ಅಂದರೆ 55% ಸೈನ್ಯವನ್ನು ಭೀಮಸೇನ ದೇವರು ತಾವೊಬ್ಬರೇ ಸಮ್ಮತಿಸಿ ಅಸೀಮಿತ ಬಲವುಳ್ಳವರು ಎಂದು ತೋರಿಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ, ತೋರಿಸುವುದಲ್ಲದೆ ದುರ್ಯೋಧನ, ದುಶ್ಯಾಸನಾದಿ 100 ಜನ ಧೃತರಾಷ್ಟ್ರನ ಮಕ್ಕಳನ್ನು ತಾವೊಬ್ಬರೇ ಸಂಹಾರ ಮಾಡಿದ್ದಾರೆ ಭೀಮಸೇನ ದೇವರು. ಇದಲ್ಲದೆ ಹನುಮತ್ ರೂಪದಿಂದ ಅರ್ಜುನನ ಭುಜದಲ್ಲಿದ್ದು ಅರ್ಜುನನನ್ನು ಸಂರಕ್ಷಿಸುವುದಲ್ಲದೆ ತಮ್ಮ ಸಿಂಹನಾದದಿಂದ ಲಕ್ಷಾವಧಿ ಸೈನಿಕರನ್ನು ಸಂಹಾರ ಮಾಡಿದ್ದಾರೆ. ಆ ಕೀರ್ತಿಯು ಇವರದೇ, ಭೀಮಸೇನ ದೇವರು. ಇಂತಹ ಅಸಂಖ್ಯ ಘಟನೆಗಳನ್ನು, ಎಲ್ಲ ಘಟನೆಗಳು ವಾಯುದೇವರ ಅಸೀಮಿತವಾದ ಬಲಕ್ಕೆ ಸಾಕ್ಷಿಯಾಗಿದೆ. ದುಶ್ಯಾಸನನನ್ನು ಕೊಂದು ಮನ್ಯು ಸೂಕ್ತವನ್ನು ಪ್ರತ್ಯಕ್ಷ ಮಾಡಿಕೊಂಡಂತಹ ಭೀಮಸೇನ ದೇವರು ದುರ್ಯೋಧನನ ಸಂಹಾರ ಮಾಡಿ ವೃಷಭ ಸೂಕ್ತವನ್ನು ಪ್ರತ್ಯಕ್ಷಿಸಿಕೊಂಡಿದ್ದಾರೆ. ಇಂತಹ ಮಹಾನುಭಾವರಾದಂತಹ ವಾಯುದೇವರ ಎಲ್ಲ ಘಟನೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಶ್ರೀಪಾದರಾಜರು ವಾಯುದೇವರನ್ನು ಜಗದೊಳಗೆ ಸುತ್ರಾಣ ಅಂತ ಕರೆದಿದ್ದಾರೆ. ಇವರಷ್ಟು ಬಲಶಾಲಿಗಳು 14 ಲೋಕದಲ್ಲಿ ಯಾರೂ ಮತ್ತೆ ಇಲ್ಲ. ಪರಮಾತ್ಮ ಮಹಾಲಕ್ಷ್ಮಿಯ ನಂತರ ವಾಯುದೇವರೇ ಬಲಶಾಲಿಗಳಾಗಿದ್ದಾರೆ. ಗುಣದಲ್ಲಿ, ಶಕ್ತಿಯಲ್ಲಿ, ಎಲ್ಲದರಲ್ಲೂ ಬಲಶಾಲಿಯಾಗಿದ್ದಾರೆ. ಅದಕ್ಕೋಸ್ಕರನೇ ಅವ್ರು ಹೇಳ್ತಾರೆ, ಜಯ ಜಯ ಜಗತ್ರಾಣ, ಜಗದೊಳಗೆ ಸುತ್ರಾಣ. ಜಗತ್ತಿಗೆ ಪ್ರಾಣದೇವರಾಗಿ ತ್ರಾಣವನ್ನು ಕೊಟ್ಟಿದ್ದಾರೆ, ಶಕ್ತಿಯನ್ನು ಕೊಟ್ಟಿದ್ದಾರೆ. ಪ್ರಾಣದೇವರಿದ್ದರೆ ಈ ಜಗತ್ತು ಉಳಿಯುತ್ತೆ, ಜಗತ್ತಿನಲ್ಲಿರುವಂಥ ಜೀವಿಗಳು ಉಳಿತಾರೆ. ಸುತ್ರಾಣ ಅಂತಂದರೆ ಅಧಿಕ ಬಲವುಳ್ಳವರಾಗಿದ್ದಾರೆ. ಎಲ್ಲ ದೇವತೆಗಳಿಗಿಂತಲೂ, ಕಾಮಾದಿ ಎಲ್ಲ ದೇವತೆಗಳಿಗಿಂತಲೂ ವಾಯುದೇವರು ಶ್ರೇಷ್ಠರಾಗಿದ್ದಾರೆ, ಬಲವಂತರಾಗಿದ್ದಾರೆ ಅಂಥೇಳಿಯೇ ಜಗದೊಳಗೆ ಸುತ್ರಾಣ ಅಂತ ಕರೀತಾ ಇದ್ದಾರೆ. ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಮತ್ತೆ ಅನಂತ ಸುಗುಣಗಳ ಸದ್ಧಾಮರಾಗಿದ್ದಾರೆ ಯಾರು? ಮಧ್ವಾಚಾರ್ಯರು. ಪರಮಾತ್ಮ ಮಹಾಲಕ್ಷ್ಮಿಯ ನಂತರ ಇವರೇ ಅಖಿಲ ಅನಂತ ಸುಗುಣಗಳ ಸದ್ಧಾಮ ಅಂದರೆ ಮನೆಯಾಗಿದ್ದಾರೆ. ಮಧ್ವನಾಮ ಅಂತ ಹೇಳಿ ಆ ವಾಯುದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ವಾಯುದೇವರ ಮಹಿಮೆ ಎಷ್ಟಿದೆ ನೋಡಿ. ಜಯ ಜಯ ಜಗತ್ರಾಣ, ಜಗತ್ತಿಗೆ ತ್ರಾಣದಾಯಕರ ವಾಯುದೇವರು ನಮ್ಮಲ್ಲಿದ್ದು ಉಸಿರಾಡ್ತಾ ಇದ್ದರೆ ನಾವೆಲ್ಲರೂ ಬದುಕಿರ್ತೀವಿ. ಎಲ್ಲ ಜೀವಿಗಳು ಶಕ್ತಿ ಉಳ್ಳವರಾಗ್ತಾರೆ, ಬದುಕ್ತಾರೆ. ಇಡೀ ಜಗತ್ತಿನಲ್ಲಿ ಇವರೇ ಬಲಶಾಲಿ. ಸುತ್ರಾಣ ಅಂದರೆ ಇವರೇ ಬಲಶಾಲಿಗಳಾಗಿದ್ದಾರೆ. ಅಖಿಲ ಗುಣ ಸದ್ಧಾಮ ಮಧ್ವನಾಮ ಅಂತ ಇದ್ದಾರೆ. ಅಖಿಲ ಗುಣ ಸದ್ಧಾಮ ಅಂತ ಹೇಳ್ತಾರೆ. ಎಲ್ಲ ಒಳ್ಳೆಯ ಗುಣಗಳ
ಸದ್ಧಾಮರಾಗಿದ್ದಾರೆ. ಅಂತಹ ಗುರುಗಳನ್ನು ಇಲ್ಲಿ ನಮಸ್ಕಾರ ಮಾಡ್ತಾರೆ. ಅವ್ರ ಹೆಸರು ತಗೊಂಡ್ರೆ, ಮಧ್ವಾಚಾರ್ಯ ಹೆಸರು ತಗೊಂಡ್ರೆ ನಮಗೆ ಅವರ ಅನುಗ್ರಹ ಆಗುತ್ತೆ. ಇನ್ನು ಪೂರ್ತಿಯಾಗಿ ಅವರ ಹನುಮದ್, ಭೀಮ, ಮಧ್ವ ಎಲ್ಲ ಸರಿಯಾಗಿ ತಿಳಿದುಕೊಂಡು ಒಂದು ನೆನಪಿಟ್ಕೊಳ್ಳಿ ಎಲ್ಲರೂ, ವಾಯುದೇವರ ಅನುಗ್ರಹವಾದರೆ ಪರಮಾತ್ಮ ಅನುಗ್ರಹ ಮಾಡ್ತಾರೆ. ವಾಯುದೇವರ ಅನುಗ್ರಹವಾದರೆ ಲಕ್ಷ್ಮೀಪ್ತಿಯಾಗಿರುವಂತಹ ಪರಮಾತ್ಮ ಅನುಗ್ರಹ ಮಾಡ್ತಾರೆ. ಅಂತಹ ವಾಯುದೇವರ ಅನುಗ್ರಹ ಪಡೀಲಿಕ್ಕೇ ಬೇಕು. ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೇವೆಯೋ ಆ ವಾಯುದೇವರ ಮಹಿಮೆ ನಮ್ಮ ಕಿವಿಗೆ ಬೀಳ್ತಾ ಇದೆ, ನಮ್ಮ ಬಾಯಿಗೆ ಬರ್ತಾ ಇದೆ. ಅದನ್ನು ಪೂರ್ತಿಯಾಗಿ ಉಪಯೋಗಿಸ್ಕೊಂಡು ಆ ವಾಯುದೇವರ ಅನುಗ್ರಹ ಆಗುವಂತೆ ಮಾಡಿರಿ. ವಾಯುದೇವರು ಹೇಳಿದ್ದಾರೆ, ಆಯಾ ವರ್ಣಾಶ್ರಮ ಧರ್ಮಗಳನ್ನು ಆಯಾ ಕಾಲದಲ್ಲಿ ದೇಹಾಂತರ್ಗತನಾಗಿ ಹನುಮಂತನ ಅಂತರ್ಗತನಾಗಿ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಅನ್ನುವ ತಿಳುವಳಿಕೆ ಇರಬೇಕು. ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ನೆನೆಸ್ತಾ ಇರಬೇಕು. ಪ್ರತಿ ಕ್ಷಣಕ್ಕೆ ನೆನೆ, ಲವಕ್ಕೆ ತ್ರುಟಿಗೆ ನೆನೆ, ಇರುಳು ಹಗಲು ನೆನೆ ಹರಿಯ ಅಂತ ಹೇಳಿದ್ದಾರೆ. ಆ ಅನುಗ್ರಹ ನಮಗೆ ಆ ಪರಮಾತ್ಮನ ಆ ನೆನಪು ಬರಬೇಕಾಗಿದ್ದರೆ ವಾಯುದೇವರ ಅನುಗ್ರಹ ಬೇಕೇ ಬೇಕು. ಆ ವಾಯುದೇವರ ಅನುಗ್ರಹ ಪಡೆಯಬೇಕಾಗಿದ್ದರೆ ವಾಯುದೇವರ ಮಹಿಮೆಯನ್ನು ತಿಳಿದುಕೊಂಡು ವಾಯುದೇವರ ಸ್ತೋತ್ರವನ್ನು ಮಾಡಬೇಕು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಆ ವಿವರಣೆಯನ್ನು 3 ಅವತಾರದಲ್ಲಿ ವಾಯುದೇವರು ಆ ಪರಮಾತ್ಮನ ಸೇವೆಯನ್ನು ಮಾಡಿದ ವಿವರಣೆಯನ್ನು ತಿಳ್ಕೊಳ್ಳೋಣ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರಪಡಿಸುವರ.